ಓಕೆ. ಸೊ ಗ್ಯಾಸ್ಟ್ರಿಕ್ ಅಂದರೆ ಏನು, ಯಾಕೆ ಈ ಸಮಸ್ಯೆ ಉಂಟಾಗುತ್ತೆ, ಜೊತೆಗೆ ಇದಕ್ಕಿರುವಂತಹ ಸಿಂಪ್ಟಮ್ಸ್ಗಳು ಏನು ಅಂತ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ IBS ಅಂದರೆ ಏನು, IBSಗೂ ಗ್ಯಾಸ್ಟ್ರಿಕ್ಗೂ ಏನಾದರೂ ಲಿಂಕ್ ಇದೆಯಾ, ಈ ಕುರಿತು ಹೇಳೋದಾದರೆ? IBS ಅಂತ ಹೇಳಿದ್ರೆ ಇದಕ್ಕೆ ನಾವು ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀರಿ. ಸೊ ಬವಲ್ ಅಂತ ಹೇಳಿದಾಗ ನಮ್ಮ ಏನೊಂದು ಕರ್ಲ್ ಇದೆಯೋ, ಇಂಟೆಸ್ಟೈನ್ಸ್ ಇದೆಯೋ, ಸ್ಮಾಲ್ ಇಂಟೆಸ್ಟೈನ್ ಆ್ಯಂಡ್ ಲಾರ್ಜ್ ಇಂಟೆಸ್ಟೈನ್ಸ್, ಇದಕ್ಕೆ ನಾವು ಇದರಲ್ಲಿ ಒಂದು ವೇಳೆ ಇರಿಟಬಿಲಿಟಿ ಆದಾಗ ಅದಕ್ಕೆ ನಾವು ಇರಿಟಬಲ್ ಬವಲ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀರಿ. ಸೊ ಈಗ ನಾವು ಯಾವುದೇ ಥರದ ಒಂದು ಆಹಾರ ತಗೊಂಡಾಗ ಅದು ಬಾಯಲ್ಲಿ ಸರ್ಟನ್ ಡೈಜೆಸ್ಟಿವ್ ಮೆಕ್ಯಾನಿಸಮ್ ಸ್ಟಾರ್ಟ್ ಆಗ್ತಾ ಹೊಟ್ಟೆಗೆ ಹೋಗುತ್ತೆ, ಹೊಟ್ಟೆಯಲ್ಲಿ ಚರ್ನ್ ಆಗುತ್ತೆ, ಮಿಕ್ಸ್ ಆಗುತ್ತೆ, ನಂತರ ಹೊಟ್ಟೆಯಿಂದ ಕರ್ಳಿಗೆ ಬರುತ್ತೆ. ಸೊ ಕರ್ಳಲ್ಲಿ ಸಾಕಷ್ಟು ಎನ್ಸೈಮ್ಸ್ ರಿಲೀಸ್ ಆಗುತ್ತೆ, ಇಲ್ಲಿಂದ ಅಬ್ಸಾರ್ಪ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ನಂತರ ಅಬ್ಸಾರ್ಪ್ಷನ್ ಆಗ್ತಾ ಎಕ್ಸ್ಕ್ರೀಟಿವ್ ಪ್ರಾಡಕ್ಟ್ಸ್ ಫಾರ್ಮ್ ಆಗಿ ಲಾರ್ಜ್ ಇಂಟೆಸ್ಟೈನ್ಸಿಗೆ ಹೋಗಿ ನಂತರ ಕಿಡ್ನಿ ಆ್ಯಂಡ್ ಇದರಿಂದ ಆಚೆ ಬರುತ್ತೆ. ಸೊ ಒಂದು ವೇಳೆ ಈ ಒಂದು ಇಂಟೆಸ್ಟೈನ್ಸಲ್ಲಿ ಇದರ ಫಂಕ್ಷನಿಂಗ್ ಕರೆಕ್ಟ್ ಆಗಲಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಈ ಕರಳಲ್ಲಿ ಒಂದು ಮೂವ್ಮೆಂಟ್ ಇರುತ್ತೆ, ಇದಕ್ಕೆ ನಾವು ಬಾರ್ಬರ್ ಗೈಮಿ ಅಂತ ನಾವು ಹೇಳ್ತೀರಿ, ಅಂದರೆ ಒಂದು ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್. ಸೊ ಆ ಮೂವ್ಮೆಂಟ್ ಆದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಈ ಫುಡ್ ಪಾರ್ಟಿಕಲ್ಸ್ ಟ್ರಾವೆಲ್ ಆಗ್ತಾ ಹೋಗುತ್ತೆ, ಅದರಲ್ಲಿ ಡೈಜೆಷನ್ ಆಗ್ತಾ ಹೋಗುತ್ತೆ, ನಂತರ ಅಬ್ಸಾರ್ಪ್ಷನ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು IBS ಅಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಕಾಂಟ್ರಾಕ್ಟಿಬಿಲಿಟಿ ಅಥವಾ ಈ ಒಂದು ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ಏನಿದೆಯೋ ಇದು ತುಂಬ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹೆಚ್ಚಾದಾಗ ಸಾಕಷ್ಟು ತೊಂದರೆಗಳು ಕಂಡುಬರಬಹುದು. ಸೊ ಈ ಥರದ ಒಂದು ಸಮಸ್ಯೆ ಇದ್ದಾಗ ಇದಕ್ಕೆ ನಾವು IBS ಅಂತ ನಾವು ಹೇಳ್ತೀವಿ. ಸೊ IBS ಆ್ಯಂಡ್ ಗ್ಯಾಸ್ಟ್ರೈಟಿಸ್ ಇದೇನಿದೆಯೋ ಇದು ಎರಡೂ ಕೂಡ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟಿಗೆ ಸಂಬಂಧಪಟ್ಟ ಒಂದು ಕಾಯಿಲೆ. ಅಂದರೆ ನಮ್ಮ ಏನೊಂದು ಡೈಜೆಷನ್ ಆಗುವಂಥದ್ದು, ನಂತರ ಎಕ್ಸ್ಕ್ರೀಷನ್ ಆಗುವಂಥ ಒಂದು ಕ್ರಿಯೆ ಇದೆಯೋ ಇದಕ್ಕೆ ಹ್ಯಾಂಪರ್ ಆದಾಗ ಗ್ಯಾಸ್ಟ್ರೈಟಿಸ್ ಆಗಬಹುದು. ಸೊ ಸಾಮಾನ್ಯವಾಗಿ ಗ್ಯಾಸ್ಟ್ರೈಟಿಸ್ ಆದಾಗ ಅದು ನಮ್ಮ ಅಪ್ಪರ್ GI ಟ್ರ್ಯಾಕ್ಟಿಗೆ, ಅಂದರೆ ನಮ್ಮ ಈಸೋಫೇಗಸ್ ಇರಬಹುದು, ಫುಡ್ ಪೈಪ್ ಇರಬಹುದು, ಹೊಟ್ಟೆಯ ಭಾಗದಲ್ಲಿ ಆಗುವಂಥ ಸಮಸ್ಯೆಗೆ ನಾವು ಜನರಲಿ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀರಿ. ಸೊ ಒಂದು ವೇಳೆ ಕರಳಲ್ಲಿ ಸಮಸ್ಯೆ ಆಗ್ತಾ ಹೋದಾಗ ಇದಕ್ಕೆ ನಾವು IBS ಅಂತ ಹೇಳ್ತೀರಿ. ಸೊ ಕರಳಲ್ಲಿ ಬೇರೆ ಥರದ ಸಾಕಷ್ಟು ಸಮಸ್ಯೆಗಳಾಗಬಹುದು, ಬಟ್ ಒಂದು ಬ್ರಾಡರ್ ಅಂಡರ್ಸ್ಟ್ಯಾಂಡಿಂಗಿಗೆ ಗ್ಯಾಸ್ಟ್ರೈಟಿಕ್ ಜನರಲಿ ಅಪ್ಪರ್ GI ಟ್ರ್ಯಾಕ್ಟ್ ಆ್ಯಂಡ್ ಲೋವರ್ GI ಟ್ರ್ಯಾಕ್ಟಲ್ಲಿ ಆದಾಗ ಇದಕ್ಕೆ ನಾವು IBS ಅಂತ ಹೇಳ್ತೀವಿ. ಓಕೆ. ಸೊ IBS ಇದೆ, ಆ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ, ಅದಕ್ಕೆ ಇರುವಂತಹ ಲಕ್ಷಣಗಳ ಬಗ್ಗೆ ಹೇಳುವುದಾದರೆ? IBSನ ಡಯಾಗ್ನೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್, ಬಿಕಾಸ್ ಸಾಕಷ್ಟು ಜನಕ್ಕೆ IBS ಇರುತ್ತೆ, ಅವ್ರಿಗೆ IBS ಇದೆ ಅಂತಲೇ ಗೊತ್ತೇ ಆಗೋದಿಲ್ಲ. ಸೊ ಇದರಲ್ಲಿ ನಾವು ನೋಡ್ತೀರಿ ಒಂದು 3 ಟೈಪ್ಸ್ ಆಫ್ IBSನ ನಾವು ನೋಡ್ತೀರಿ. ಒಂದು IBS-D ಅಂತ ನಾವು ನೋಡ್ತೀರಿ, ಅಂದರೆ ಇರಿಟಬಲ್ ಬವಲ್ ಸಿಂಡ್ರೋಮ್ ಡಯೇರಿಯಾ ಅಂತ ನಾವು ನೋಡ್ತೀರಿ. ಡಯೇರಿಯಾ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಲೂಸ್ ಮೋಷನ್ಸ್ ಆಗೋದು, ಲೂಸ್ ಸ್ಟೂಲ್ಸಿಗೆ ನಾವು ಡಯೇರಿಯಾ ಅಂತ ಹೇಳ್ತೀರಿ. ಇನ್ನೊಂದು IBS-C ಅಂತ ನಾವು ಹೇಳ್ತೀರಿ, ಅಂದರೆ ಕಾನ್ಸ್ಟಿಪೇಷನ್, ಅಂದರೆ ಮೋಷನ್ಸ್ ಕ್ಲಿಯರಾಗಿ ಆಗದೆ ಇರೋದು, 2-3 ದಿನಕ್ಕೆ ಆದರೂ ಕೂಡ ಮೋಷನ್ಸ್ ಆಗದೆ ಇರೋದು, ಇದಕ್ಕೆ ನಾವು ಕಾನ್ಸ್ಟಿಪೇಷನ್ ಅಂತ ಹೇಳ್ತೀರಿ. ಇನ್ನೊಂದು IBS ಮಿಕ್ಸ್ಡ್ ವೆರೈಟಿ ಅಂತ ಹೇಳ್ತೀರಿ, ಅಂದರೆ ಇದರಲ್ಲಿ ಡಯೇರಿಯಾನೂ ಇರಬಹುದು, ಕಾನ್ಸ್ಟಿಪೇಷನು ಇರಬಹುದು. ಸೊ ಒಬ್ಬ ವ್ಯಕ್ತಿಗೆ IBS ಇದ್ದಾಗ ಸಾಮಾನ್ಯವಾಗಿ ನಾವು ನೋಡ್ತೀರಿ ಊಟ ಮಾಡಿದ ತಕ್ಷಣವೇ ಒಂದು 5-10 ನಿಮಿಷಕ್ಕೆ ಮೋಷನ್ಗೆ ಹೋಗಬೇಕು ಅಂತ ಅನಿಸುತ್ತೆ, ಅರ್ಜ್ ಹೆಚ್ಚು ಆಗ್ತಾ ಹೋಗುತ್ತೆ. ಸೊ ದಿನಕ್ಕೆ ಒಂದು 10-15 ಸತಿವರೆಗೂ ಲೂಸ್ ಮೋಷನ್ಸ್ ಆಗೋದು, ಅಥವಾ ಊಟ ಮಾಡಿದ ತಕ್ಷಣವೇ ಮೋಷನ್ಸ್ ಹೋಗಬೇಕು ಅಂತ ಅನ್ಸೋದು, ಹೋದರೆ ಮೋಷನ್ಸ್ ಆಗೋದಿಲ್ಲ, ಈ ಥರದ ಒಂದು ಸಿಂಪ್ಟಮ್ನ ನಾವು ನೋಡಬಹುದು ಒಂದು. ಅಥವಾ ನಾವು ನೋಡ್ತೀರಿ ಬೇರೆ ತುಂಬ ಜಾಸ್ತಿ ಕಾನ್ಸ್ಟಿಪೇಷನ್ ಆಗ್ತಾ ಹೋಗುತ್ತೆ, ಅಂದರೆ ಊಟ ಮಾಡಿ 3-4 ದಿನ ಆದರೂ ಕೂಡ ಅವ್ರಿಗೆ ಮೋಷನ್ ಹೋಗೋ ಒಂದು ಅರ್ಜೆ ಇರೋದಿಲ್ಲ, ಹೋಗಬೇಕು ಅಂತ ಅನ್ಸೋದೇ ಇಲ್ಲ. ಅದ್ರ ಜೊತೆ ತುಂಬ ಜಾಸ್ತಿ ಹೊಟ್ಟೆ ನೋವು ಕಂಡು ಬರೋದು, ಸಣ್ಣದಾಗಿ ಹೊಟ್ಟೆ ನೋವು ಆಗ್ತಾನೇ ಇರುತ್ತೆ. ಅವ್ರು ಯಾವುದೇ ಥರದ ಒಂದು ಆಹಾರ ತೊಗೊಳ್ಳಿ, ಒಂದು ಸಿಂಪಲ್ ಕರ್ಡ್ ರೈಸ್ ತೊಗೊಂಡ್ರು ಕೂಡ ಅವ್ರಿಗೆ ಹೊಟ್ಟೆ ನೋವು ಆಗುತ್ತೆ, ಇಡ್ಲಿ ತೊಗೊಂಡ್ರು ಕೂಡ ಅವ್ರಿಗೆ ಹೊಟ್ಟೆ ನೋವು ಕಂಡು ಬರಬಹುದು, ತುಂಬ ಜಾಸ್ತಿ ಸ್ಪೈಸಿ ಫುಡ್ ತೊಗೊಂಡ್ರು ಕೂಡ ಮಕ್ಕಳು ಸುತ್ತಮುತ್ತ ಅಥವಾ ಪೂರ್ತಿ ಹೊಟ್ಟೆ ನೋವು ಕಂಡು ಬರ್ತಾ ಹೋಗುತ್ತೆ. ಈ ಥರದ ಒಂದು ಸಿಂಪ್ಟಮ್ಸ್ ಈ ಒಂದು IBS-ಅಲ್ಲಿ ನಾವು ನೋಡ್ತೀರಿ. ಇದ್ರ ಜೊತೆ ಸಾಕಷ್ಟು ಬೇರೆ ಸಿಂಪ್ಟಮ್ಸ್ನ ನಾವು ನೋಡಬಹುದು, ಬೇರೆ ತುಂಬ ಜಾಸ್ತಿ ಟಯರ್ಡ್ನೆಸ್ ಆಗಬಹುದು, ಸುಸ್ತು ಜಾಸ್ತಿ ಆಗ್ತಾ ಹೋಗುತ್ತೆ, ವೇಟ್ ಲಾಸ್ ಹೆಚ್ಚಾಗ್ತಾ ಹೋಗುತ್ತೆ, ಒಂಥರ ಆಂಗ್ಸೈಟಿ ಹೆಚ್ಚಾಗಬಹುದು. ಈಗ ಯಾವುದೇ ಒಂದು ಮೀಟಿಂಗ್ ಮುಂಚೆ ಈ ಒಂದು IBS ಸಿಂಪ್ಟಮ್ಸ್ ಹೆಚ್ಚಾಗುತ್ತೆ. ಸೊ ಈಗ ಒಬ್ಬರಲ್ಲಿ ನಾವು ನೋಡ್ತೀರಿ, ಈಗ ಟ್ರೈನ್ ಕ್ಯಾಚ್ ಮಾಡಬೇಕಾದಾಗ ಅದಕ್ಕಿಂತ ಮುಂಚೆ ಅವ್ರಿಗೆ ತುಂಬ ಜಾಸ್ತಿ ಒಂದು ಆಂಗ್ಸೈಟಿ ಆಗ್ತಾ ಪದೇ ಪದೇ ಮೋಷನ್ಸ್ಗೆ ಹೋಗೋದು, ಪದೇ ಪದೇ ಮೂತ್ರಕ್ಕೆ ಹೋಗೋದು, ಈ ಥರದ ಒಂದು ಸಿಂಪ್ಟಮ್ಸ್ನ ನಾವು ಈ ಒಂದು IBS-ಅಲ್ಲಿ ನಾವು ನೋಡ್ತೀರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334,
NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.